ತುಂಬಾ ಜನ ಈ ರೀತಿ ಇನ್ಫ್ಲೂಯೆನ್ಸರ್ ನ ಕ್ರಿಯೇಟ್ ಮಾಡ್ಬಿಟ್ಟು ಲ್ಯಾಕ್ಸ್ ಅಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ನೀವು ಕೂಡ ಅರ್ನ್ ಮಾಡಬಹುದು. ಸೊ ಐ ಆಲ್ಸೋ ಕ್ರಿಯೇಟೆಡ್ ಎನ್ ಇನ್ಫ್ಲೂಯೆನ್ಸರ್ ಇನ್ ಎಕ್ಸ್ಫೀಲ್ಡ್ ಇನ್ಫ್ಲೂಯೆನ್ಸರ್ ಸ್ಟುಡಿಯೋ. ಸೊ ನೀವು ಕೂಡ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಈಗಲೇ ಈ ವಿಡಿಯೋನ ಸೇವ್ ಮಾಡ್ಕೊಂಡು ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಮೊದಲು ಇನ್ಫ್ಲೂಯೆನ್ಸರ್ ಅಂತಂದ್ರೆ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ನೀವು ಮಾತಾಡ್ತಿದ್ದೀರಾ, ಸೊ ನಿಮ್ ಬದಲಿಗೆ ಯಾವ್ದಾದ್ರು ಕ್ಯಾರೆಕ್ಟರ್ ನ ಜನರೇಟ್ ಮಾಡಿ, ಸೊ ನಿಮ್ ಜಾಗಕ್ಕೆ ಅವ್ರನ್ನ ತಂದು ಕೂರಿಸ್ತೀರಾ. ಸೊ ನೀವು ಮಾತಾಡೋ ತರ ಕ್ಯಾರೆಕ್ಟರ್ ಕೂಡ ಮಾತಾಡಬೇಕು ಅನ್ನೋ ತರ ಮಾಡ್ತೀರಾ. ಸೊ ಇದನ್ನ ಹೆಂಗ್ ಮಾಡೋದು ಅಂತ ತಿಳಿಸ್ಕೊಡೋದಾದ್ರೆ ಮೊದಲು xfield.ai ಅಂತ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಇದೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಇನ್ಫ್ಲೂಯೆನ್ಸರ್ ಅಂತ ಒಂದು ಹೊಸ ಟ್ಯಾಬ್ ಇದೆ, ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾದಂತ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡ್ಕೋತೀರಾ. ಸೊ ಸೆಲೆಕ್ಟ್ ಮಾಡ್ಕೊಂಡು ಜೆಂಡರ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ ಬಂದ್ರೆ ಎಥ್ನಿಸಿಟಿ ಅಂತ ಇದೆ. ಸೊ ಇದರಲ್ಲಿ ಇಂಡಿಯನ್, ಮಿಡಲ್ ಈಸ್ಟರ್ನ್, ಏಷ್ಯನ್, ಯುರೋಪಿಯನ್, ಸೊ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಅದ್ರ ಜೊತೆಗೆ ಸ್ಕಿನ್ ಟೋನ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಐ ಕಲರ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬಂದ್ರೆ ಸ್ಕಿನ್ ಕಂಡೀಷನ್ ಹೆಂಗಿರಬೇಕು ಅಂದ್ರೆ ನಿಮ್ಮ ವಿಡಿಯೋ ವೈರಲ್ ಆಗಬೇಕು ಅಂತಂದ್ರೆ ಈ ರೀತಿಯಾದಂಥ ಸ್ಕಿನ್ ಟೋನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ಕೆಳಗಡೆ ಬಂದ್ರೆ ಏಜ್ ಅಂತ ಇದೆ, ಅಡಲ್ಟ್, ಮೆಚ್ಯೂರ್, ಸೀನಿಯರ್ ಅಂತ ಇದೆ. ಸೊ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಜನರೇಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕ್ಯಾರೆಕ್ಟರ್ ಜನರೇಟ್ ಆಗುತ್ತೆ. ಸೊ ಅದಾದ್ಮೇಲೆ ಮೋಷನ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಸುಮಾರಷ್ಟು ನಿಮಗೆ ವೆಬ್ಸೈಟ್ಗಳು ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನೀವು ಕ್ರಿಯೇಟ್ ಮಾಡಿರುವಂಥ ಕ್ಯಾರೆಕ್ಟರ್ನ ಅಪ್ಲೋಡ್ ಮಾಡಿ ಅದ್ರ ಜೊತೆಗೆ ನೀವು ಮಾತಾಡಿರುವಂಥ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ಜನರೇಟ್ ಕೊಟ್ಟರೆ ನಿಮಗೆ ಇನ್ಫ್ಲೂಯೆನ್ಸರ್ ವಿಡಿಯೋ ಜನರೇಟ್ ಆಗುತ್ತೆ. ಸೊ ಅದನ್ನು ನೀವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನೀವು ಕೂಡ ದುಡ್ಡು ಮಾಡ್ಬೋದು. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳು ಬೇಕು ಅಂತಂದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ, ಬಾಯ್.